ನೋಡ್ರಿ ಇಲ್ಲೂ ತನ ಯಾವ ಲೀಡರ್ ಬಂದು ಇಲ್ಲಿ ಪಂಚಾಯತಿ ಮುಂದೆ ಕೂತು ಘೋಷಣೆ ಹಾಕ್ಯಾರ ಹೇಳ್ರಿ. ಇವ್ರು ಏನು ಮಾಡ್ತಾರೆ, ನಮ್ಮಂಥ ಲೀಡರ್ಗಳು ನನ್ನ ಮೇಲೆ ಹೇಳ್ಕೊತೀನಿ ನಾನು, ನಮ್ಮಂಥ ಲೀಡರ್ಗಳು ಬರ್ತಾರೆ ಮಾಹಿತಿಯಾಗಿ ಕೇಳೋಣ, ಅವ್ರಿಗೆ ಒಂದು 50,000 ಲಕ್ಷ ರೂಪಾಯಿ ಕೊಡ್ತಾರೆ, ಬಿಟ್ಬಿಡ್ತಾರೆ ಅವರು. ಮತ್ತು ಜನರಿಗೆ ನ್ಯಾಯ ಸಿಗೋದು ಯಾವಾಗ? ಸ್ಪಂದನೆ ಮಾಡೋದು ತಾಲೂಕು ಆಫೀಸರ್ಗಳು. ಮತ್ತು ನೀವು ಯಾಕೆ ಗೊತ್ತಿರಿ ಇಲ್ಲಿ ಬಂದ್ ಮಾಡ್ಕೊಂಡು ಬರಲ್ಲ? ಕೇಳಕತ್ತಿದ್ದೇವೆ ನಾವು. ನಮ್ಗೆ ಕೇಳೋದು ರೈಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಾರ, ನಾವು ಕೇಳೋರಿ. ನೀವು ಇಡೀ ಪಂಚಾಯತಿ 3 ಹಳ್ಳಿ ಜನರಿಗೆಲ್ಲ ತೊಂದರೆ ಮಾಡ್ಲಕತ್ತೀರಿ. ಮತ್ತು ನಾವೇನು ಮಾಡಬೇಕು? ನಾವೆಲ್ಲಿ ಹೋಗಿ ಸೊಸೈಟಿ ಮಾಡ್ಕೋಬೇಕು? ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ 32 ಗ್ರಾಮ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ತಾಲೂಕು ಅಧ್ಯಕ್ಷ ನಾಗೇಶ್ ತಳಕೇರಿ ಆರೋಪಿಸಿದ್ದಾರೆ. ಕೇಡಗಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 5 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರ ನಡೆದಿದೆ. ಪಂಚಾಯಿತಿಯ ಕಾರ್ಮಿಕರಿಗೆ ಸರಿಯಾಗಿ ವೇತನ ನೀಡುತ್ತಿಲ್ಲ. ತೆಗ್ಗಳ್ಳಿ ಹಾಗೂ ಸಂಗೋಗಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಲೆದೋರಿದೆ. ಇತ್ತೀಚಿನ ದಿನಗಳಲ್ಲಿ 30 ಲಕ್ಷ ಬಿಲ್ ತೆಗೆಯಲಾಗಿದೆ. ಇವರು ಮಾಡಿರುವ ಭ್ರಷ್ಟಾಚಾರದ ಪ್ರತಿಯೊಂದು ದಾಖಲೆಗಳು ನಮ್ಮ ಹತ್ತಿರ ಇವೆ ಎಂದು ನಾಗೇಶ್ ತಳಕೇರಿ ಆರೋಪಿಸಿದ್ದಾರೆ. ಇಂಡಿ ತಾಲೂಕದೊಳಗೆ ಫಸ್ಟ್ ನಮ್ಮ ಕ್ಯಾಡಗಿ ಪಂಚಾಯತಿಯಲ್ಲಿ 5 ಹಿಡ್ಕೊಂಡು 6 ಕೋಟಿ ತನಕ ಭ್ರಷ್ಟಾಚಾರ ಆಗ್ಯದ. ನಾವು ಫೈಲ್ ಸಕಟ ಇವರಿಗೆ ಎಲ್ಲನೇ ಡಿಟೇಲ್ ಇವರಿಗೆ ಈ ತಾಲೂಕು ಆಫೀಸರ್ಗಳಿಗೆ ನಾವು ಡಿಟೇಲ್ ಕೊಟ್ಟಿದ್ದೇವೆ. ಎಲ್ಲ ಕೊಟ್ಟು 6 ತಿಂಗಳಾಯಿತು. ಅದು 6 ತಿಂಗಳಾದ ಬಳಿಕ ಇನ್ನೂ ತನಿಖೆ ಮಾಡ್ತಾರೆ. ನಾವು ಜಿಲ್ಲಾ ಆಫೀಸರ್ಗೂ ಕೊಟ್ಟಿದ್ದೆವು. 6 ತಿಂಗಳು ಆದ ಬಳಿಕ ಏನು ಸಮಸ್ಯೆ ಆಗ್ಯದಪ್ಪ ಅಂದ್ರೆ ಅವರೆಲ್ಲರೂ ಬಂದು ನಮ್ಮಲ್ಲಿ ಪಿ ಡಿ ಒಗಳು ಏನಾಗೈತೆ ಹೇಳಿ, ನಮ್ಮವ್ವ ಸ್ವತಃ ನಮ್ಮವ್ರಿ ಮುನ್ಸಿಪಾಲ್ಟಿ ಒಳಗೆ ಪಂಚಾಯತ್ ಒಳಗೆ ಕೆಲಸ ಮಾಡ್ತಾ ಕಸ ಹುಡುತ್ತಾಳೆ ನಮ್ಮವ್ವ. 2013 ಹಿಡ್ಕೊಂಡು ನಮ್ಮ ತಾಯಿ ಪಗಾರಿಲ್ಲ. ನಮ್ಮ ಮುತ್ತಿಗೆ ಹಾಕೋಣ ಆಫೀಸರ್ ನಮ್ಮ ತಾಯಿ ಪಗಾರ 5 ಲಕ್ಷ ರೂಪಾಯಿ ಕೊಟ್ರ. ಅಂಥವ್ರು ಈ ತಾಲೂಕದೊಳಗೆ, ಈ ಇಂಡಿ ತಾಲೂಕದೊಳಗೆ ನಮ್ಮ ತಾಯಿ ಅಂಥವ್ರು ಗಟ್ರ ತೆಗೆಯೋರು, ಕಸ ಹುಡುಗೋರು, ನೀರು ಬಿಡೋರು, ಪೇಮೆಂಟ್ಗಳು ಸ್ಪಂದನೆ ಮಾಡೋದಿಲ್ಲ. ಎಲ್ಲ ಪಂಚಾಯತ್ ಹೇಳ್ತೀನಿ ನಾನು, ನನ್ನ ತಾಯಿ ಮೇಲೆ ನಾನು ಹೇಳಕತ್ತೀನಿ. ಈಗ ಏನಾಗ್ಯದಪ್ಪ ಅಂದ್ರೆ ನಾವು ಏನು ಬಿಡೋದು ಸಾರ್ವಜನಿಕರು ಇಲ್ಲರಿ ಸರ್, ಅದು ನಾವೆಲ್ಲ ಮಾಡ್ತೀವಿ ಅಂತೇಳಿ ತಾಲೂಕು ಆಫೀಸರ್ ಇನ್ಕ್ವೈರಿ ಮಾಡ್ತಾ ಅಂತ ಹೇಳಿದ್ರು. ಪಿ ಡಿ ಒ ಬಂದ್ರೆ ನಮ್ಮಲ್ಲಿ ಹೇಳ್ಬೇಕಾ, ನಮ್ಮ SC ಓಣಿ ಒಳಗೆ ಒಂದು ಬ್ರಿಡ್ಜ್ ಮಾಡಿಕೊಡ್ರಿ. ಅದು 9-10 ಲಕ್ಷ ರೂಪಾಯಿ ದಿನ ಬ್ರಿಡ್ಜ್ ಅದ. ನಮ್ಗೆ ಹೆಣ ಸುಡ್ಲಿಕ್ಕೆ ಹೋಗ್ಬೇಕಪ್ಪ ಅಂದ್ರೆ ನಮ್ಗೆ ಹೋಗ್ಲಿಕ್ಕೆ ಬರಲ್ರಿ. ಆ ಬ್ರಿಡ್ಜ್ ಮಾಡಿಕೊಡ್ರಿ. ಮತ್ತು ಶಿಫ್ಟಿಂಗ್ ಏರಿಯಾದಾಗ ನಮಗೆ ಒಂದು ಕಾಂಕ್ರೀಟ್ ರೋಡ್ ಮಾಡ್ಕೆ ಲೈಟ್ ಗಿಡೆಲ್ಲ ಹಾಕ್ಕೊಡ್ರಿ. ಆಗ ನಾವು ಹಿಂದೆ ಪಡ್ಕೋತೇವೆ ಅಂತ ಹೇಳಿದೆವ್ರಿ. ಅದು ಪಿ ಡಿ ಒ ಇಲ್ಲಿ ಬಿಟ್ಟು ಟ್ರಾನ್ಸ್ಫರ್ ಆಗಿ ಹೋದರು. ಮತ್ತು ಆ ರೋಡ್ ಇಲ್ಲ, ಬ್ರಿಡ್ಜ್ ಇಲ್ಲ. ಅದಕ್ಕೆ ಬಿಟ್ಟು ಈಗ ಎಷ್ಟದು ತೆಗಿಲ್ಲ 37 ಲಕ್ಷ ಪ್ರೆಸೆಂಟ್ ಈ 2 ತಿಂಗಳದಾಗ ಮತ್ತೆ ದುಡ್ಡು ಎತ್ತ್ಯಾರ. ದುಡ್ಡು ಎತ್ತದ ಬಳಕ ನಾವು ಪಿ ಡಿ ಒಗೆ ಕೇಳಿದೆವು, ಸರ ನೀವು ಇದು ದುಡ್ಡು ಎತ್ತದಿಲ್ಲ ಅಂತ ಹೇಳಿದ್ರಿ, ಈ ದುಡ್ಡಿಗೆ ನಾವು ಮುಟ್ಟೋದಿಲ್ಲ ಸರ್, ನಿಮ್ಗೆ ಏನೂ ಕೇಳಿದ್ರೆ ನಾವು ಮಾಡಂಗಿಲ್ಲ ಅಂತ ಹೇಳಿದ್ರಿ. ಈಗಿದ್ದು ಪ್ರೆಸೆಂಟ್ ಕ್ಯಾಡಗಿ ಪಂಚಾಯತಿ ಮೆಂಬರ್ಗೆ ಕೇಳೋಣ, ಅವರು ಏನೋ MP ಅವ್ರ ಹೆಸರು ಹೇಳ್ತಾರತ್ತ. ಏನು ರೀ, ಇಲ್ಲ ನಮ್ಗೆ MP ಅವ್ರ ಪರಿಚಯ, ನಮ್ಗೆ ಅವ್ರ ಪರಿಚಯ ಅಂತ ಹೇಳಿ ಹೇಳ್ತಾರತ್ತ. ಪಾಪ ಅಂತ ದೊಡ್ಡ ಮನುಷ್ಯರ ಹೆಸರು ಇವರು ಸುಮಾರು ಮಾಡಬಾರ್ದು. ನಿಮ್ದು ಏನೋ ನೀವು ಪಂಚಾಯತಿ ಅಟ್ಟೆ ಮಾತಾಡಬೇಕು. ಅಲ್ಲದೆ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ಕೈಗೆ ದಾಖಲಾತಿಗಳನ್ನು ನೀಡಿದರೂ ಸಹ PDO ಮೇಲೆ ಕ್ರಮ ತೆಗೆದುಕೊಳ್ಳದಿರುವುದು ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿದೆ. 10 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸದೇ ಇದ್ದಲ್ಲಿ ತಾಲೂಕು ಪಂಚಾಯಿತಿಯ ಮುಂದೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿದ್ದಾರೆ. ನೋಡ್ರಿ, ಇಲ್ಲೂ ತನ ಯಾವ ಲೀಡರ್ ಬಂದು ಇಲ್ಲಿ ಪಂಚಾಯತಿ ಮುಂದೆ ಕೂತು ಘೋಷಣೆ ಹಾಕ್ಯಾರ ಹೇಳ್ರಿ ನೀವು ರೀ. ಹಾಂ, ಯಾಕೆ ಹಾಕಿಲ್ಲ? ಇವ್ರು ಏನು ಮಾಡ್ತಾರೆ, ನಮ್ಮಂಥ ಲೀಡರ್ಗಳು ನನ್ನ ಮೇಲೆ ಹೇಳ್ಕೊತೀನಿ ನಾನು, ನಮ್ಮಂಥ ಲೀಡರ್ಗಳು ಬರ್ತಾರೆ ಮಾಹಿತಿಯಾಗಿ ಕೇಳೋಣ, ಅವ್ರಿಗೆ ಒಂದು 50,000 ಲಕ್ಷ ರೂಪಾಯಿ ಕೊಡ್ತಾರೆ, ಬಿಟ್ಬಿಡ್ತಾರೆ ಅವರು. ಮತ್ತು ಜನರಿಗೆ ನ್ಯಾಯ ಸಿಗೋದು ಯಾವಾಗ? ಸರ್, ಈಗ ನಿಮ್ಮ ಹೋರಾಟ ಪ್ರತಿ ಪಂಚಾಯತಿಗೂ ನನ್ನ ಹೋರಾಟ ಪ್ರತಿ ಪಂಚಾಯತಿಗೂ ಇರ್ತಾರೆ. ಪ್ರತಿ ಒಂದು ಮನುಷ್ಯನಿಗೆ ಗಟರ್ ತೆಗೆಯೋರು, ನೀರು ಬಿಡೋರು, ಕಸ ಹುಡುಗೋರು, ಮತ್ತು ಯಾವ ಪತ್ರ ಶೆಡ್ ಆಗಲಿ, ಮನೆಗಳಾಗಲಿ, ಏನೇನು ಅವರು ಕಾಮಗಾರಿಕೆ ಹಾಕಿರ್ತಾರೋ ಕಂಪಲ್ಸರಿ ಆಗಬೇಕು. ಡೂಪ್ಲಿಕೇಟ್ ಬಿಲ್ ಆಗಬಾರ್ದು. ಆಲ್ ಆರ್ ಕಾಮಗಾರಿ ಪೂರ್ತಿ ಬಿಲ್ಗಳು ಆಗ್ಬೇಕ್ರಿ. ಈಗ 10 ಕುರ್ಚಿ ರಾತ್ರಿ ಕಳ್ಳರು ಬಂದು ಹೆಂಗೆ ಇಳಿಸ್ತಾರೆ ಇಳಿಸಿ ಹೋಗ್ಯಾರ ರೀ. ಹೊಳ್ಳಿ ನಮ್ಮ ಎಲ್ಲ ಪಾರ್ಗಳು ಕೇಳೋಣ, ಅದಕ್ಕೆ ಪಂಚಾಯತಿಗೆ ವಾಪರ್ಸ್ಲಕತ್ತಾರ. ಇನ್ನೂ ತನಕ ಕೊಡೋದು ತಯಾರಿಲ್ಲ, ಮಾಡ್ತೇವೆ ಅಂತಾರೆ, ಅಲ್ಲೂ ಮಾಡ್ಲಿಕ್ಕೆ ತಯಾರಿಲ್ಲ. ತೆಗ್ಗೇಳಿ ಒಳಗೆ ನೀರಿನ ಸಮಸ್ಯೆ ಅದ, ಸಂಗೊಳ್ಳಿ ಒಳಗೆ ನೀರಿನ ಸಮಸ್ಯೆ ಅದ. ನಮ್ಮ ಕಾರ್ಯಕರ್ತರು ಬಂದು ಕೇಳೋಣ, ಸ್ಪಂದನೆ ಮಾಡಲ್ಲ ತಾಲೂಕು ಆಫೀಸರ್ಗಳು. ಮತ್ತು ನೀವು ಯಾಕೆ ಗೊತ್ತಿರಿ ಇಲ್ಲಿ ಬಂದು ಮಾಡ್ಕೊಂಡು ಬರಲ್ಲ? ಇದಕ್ಕೆ ಜವಾಬ್ದಾರಿ ಅನ್ನೋದು ಯಾರ? ತಾಲೂಕ್ ಪಂಚಾಯತಿ ಆಫೀಸರು. ನಾ ಮೀಟಿಂಗ್ದಾಗ ಇದ್ದೀನಿ ರೀ, ಅಲ್ಲಿದ್ದೀನಿ ಅಂತ ಹೇಳ್ತಾರೆ. ನಾವು ಜಿಲ್ಲಾ ಪಂಚಾಯತ್ಗೂ ಕೊಟ್ಟಿದ್ದು ಹೋಗಿ ಲೆಟರ್. ವಿಕಾಸ್ ಗುಡಮಿ, ಚಿರಾಯಿ ಕನ್ನಡ ಟಿವಿ, ವಿಜಯಪುರ. ಈ ಸದ್ದ ಪ್ರೆಸೆಂಟ್ 35 ಲಕ್ಷ ಐತರ. ಅದು ನಾವು ಹ್ಯಾಂಗೆ ಐತ್ರಿ, ಏನೈತ್ರಿ, ನಾವು ಮಾಹಿತಿ ಕೊಡೋದು ಕೇಳೋಣ. ಪಿ ಡಿ ಒ ಏನತ್ತಾರ ಕಿ ನಮಗೆ
ಅದೇ ಪಿ ಡಿ ಅವ್ರು ಏನಂತಾರೆ ರಾತ್ರಿ ಫೋನ್ ಹಚ್ಚಿ ಇಲ್ಲ ನಮ್ಮ ನಾಗೇಶ್ವರ್ ಭಾಳ ತ್ರಾಸು ಮಾಡ್ಲಕತ್ತಾರ ನಮಗೆ ತೊಂದರೆ ಕೊಡ್ಲಕತ್ತಾರ ನಾನು ನಾಗೇಶ್ವರ್ ಹೆಸ್ರ ಮೇಲೆ ನೋಟ್ ಲೆಟ್ರ್ ಬರ್ದು ಕಟ್ಟಿಸಿದ್ರೆ ನಾ ಸುಸೈಡ್ ಮಾಡ್ಕೊತೀನಿ ಅಂತ ಹೇಳ್ತಾರತ್ತ. ಆದ್ರೆ ನಿಮ್ಗೆ ಒಬ್ಬರಿಗೆ ನಾವು ತ್ರಾಸು ಮಾಡ್ಲಕತ್ತಿದ್ದೇವೆ, ನಿಮಗೆ ಕೇಳಕತ್ತಿದ್ದೇವೆ ನಾವು. ನಮಗೆ ಕೇಳೋದು ರೈಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಾರ, ನಾವು ಕೇಳೋರಿ ಸಂವಿಧಾನ ಹಕ್ಕದಲ್ಲಿ. ನೀವು ಇಡೀ ಪಂಚಾಯತಿ 3 ಹಳ್ಳಿ ಜನರಿಗೆಲ್ಲ ತೊಂದರೆ ಮಾಡ್ಲಕತ್ತೀರಿ, ಮತ್ತು ನಾವೇನು ಮಾಡಬೇಕು? ನಾವೆಲ್ಲಿ ಹೋಗಿ ಸೂಸೈಡ್ ಮಾಡ್ಕೋಬೇಕು? ಅದಕ್ಕೆ ಆ ಪಿ ಡಿ ಅವ್ರ ಮೇಲೆ ನಾವೊಂದು FIR ಕೇಸ್ ಮಾಡ್ತೀನಿ. ಅಂದ್ರೆ ನಾವು ಪಿ ಡಿ ಅವ್ರಿಗೆ ಮಾಹಿತಿ ಕೇಳಿದ್ರೆ ಇವ್ರು ಸೂಸೈಡ್ ಮಾಡ್ಕೋತಾರೆ ಅಂದಂಗಾಯ್ತು. ಅಂದು ಇವ್ರ ಜನರಲ್ಲಿ ಇವರು ಎಲ್ಲ ಹಳ್ಳಿ ಜನರು ಸಾಯ್ತಾರೆ, ಅವ್ರೆಲ್ಲಿ ಮಾಡ್ಕೋಬೇಕು? ಅದಕ್ಕೆ ಈ ತಾಲೂಕು ಆಫೀಸರ್ಗಳಿಗೆ ನಾವು 6 ತಿಂಗಳಾಯಿತು ಎಲ್ಲ ಕೊಟ್ಟಿಸಿದ್ರೆ ಇವ್ರು ಇನ್ನೂ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕೆ ಮುಂದಾಗಲಾಗ್ಯಾರ. ಯಾಕೆ ಆಗಲಾಗ್ಯಾರ ನನಗೆ ಗೊತ್ತಿಲ್ಲ. ಬಹುತೇಕ ತಾಲೂಕು ಪಂಚಾಯತ್ ಆಫೀಸರ್ಗಳು ಶಾಮಿಲ್ ಇರೋದು ನನಗೆ ಅನಿಸ್ತದೆ ಅದ್ರಾಗ.